ವಿಶ್ವದ 20 ಅತ್ಯಂತ ಕಲುಷಿತ ನಗರಗಳ ಪಟ್ಟಿ ಬಿಡುಗಡೆ. ಭಾರತದ ಯಾವ ನಗರಗಳು ಸೇಫ್, ಯಾವುದು ಡೇಂಜರ್? ಬೆಂಗಳೂರು ಜಸ್ಟ್ ಮಿಸ್ ವರದಿಯಲ್ಲಿದೆ ಭಯಾನಕ ಅಂಶ. ನಮ್ಮ ಭಾರತದಲ್ಲಿ ಕಳಪೆ ಗಾಳಿಯನ್ನ ಹೊಂದಿರುವುದು ರಾಷ್ಟ್ರ ರಾಜಧಾನಿ ದೆಹಲಿ ಅನ್ನೋದು ಹಲವರ ಊಹೆಯಾಗಿದೆ. ಆದರೆ ಈಗ ಇದು ಸತ್ಯವಾಗಿದೆ. ವಿಶ್ವದ ಅತ್ಯಂತ ಕಲುಷಿತ ಗಾಳಿಯನ್ನ ಹೊಂದಿರುವ ನಗರಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಜಗತ್ತಿನ 20 ಅತ್ಯಂತ ಕಲುಷಿತ ನಗರಗಳಲ್ಲಿ 13 ನಗರಗಳು ಭಾರತದಲ್ಲಿ ಇರೋದು ಬೆಚ್ಚಿ ಬೀಳಿಸೋ ಅಂಶವಾಗಿದೆ. ಹೌದು, ವಿಶ್ವದ ಅತ್ಯಂತ ಕಲುಷಿತ ನಗರಗಳು ಭಾರತದಲ್ಲಿಯೇ ಇದೆ ಎನ್ನುವ ಕಟು ಸತ್ಯ ಆಘಾತಕಾರಿ ಸಂಗತಿ ಬಹಿರಂಗವಾಗಿದೆ. ಸ್ವಿಸ್ ವಾಯು ಗುಣಮಟ್ಟದ ತಂತ್ರಜ್ಞಾನ ಕಂಪನಿ IQAirನ ವಿಶ್ವ ವಾಯು ಗುಣಮಟ್ಟ ವರದಿ 2024ರ ಪ್ರಕಾರ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ಎಂದು ದೆಹಲಿ ಹೆಸರು ಪಡೆದುಕೊಂಡಿದೆ. ಈ ಪಟ್ಟಿಯಲ್ಲಿ ಮೇಘಾಲಯದ ಬರ್ನಿಹಾತ್ ಅಗ್ರ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ದೆಹಲಿ ಪಡೆದುಕೊಂಡಿದೆ. 2024ರ ವಿಶ್ವದ 5ನೇ ಅತ್ಯಂತ ಕಲುಷಿತ ರಾಷ್ಟ್ರವಾಗಿದ್ರೆ 2023ರಲ್ಲಿ ಭಾರತ ಈ ಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದುಕೊಂಡಿತ್ತು. ಹಾಗಾದ್ರೆ ವಿಶ್ವದ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿರುವ ನಗರಗಳು ಯಾವ್ಯಾವು ಅಂತ ನೋಡೋದಾದ್ರೆ, ವಿಶ್ವದ 20 ಅತ್ಯಂತ ಕಲುಷಿತ ನಗರಗಳಲ್ಲಿ 13 ಭಾರತದ ನಗರಗಳಿವೆ. ಅವುಗಳೆಂದರೆ ಬರ್ನಿಹಾತ್, ದೆಹಲಿ, ಮಲನ್ಪುರ್ ಅಂದ್ರೆ ಈಗಿನ ಪಂಜಾಬ್, ಫರೀದಾಬಾದ್, ಲೋನಿ, ನವದೆಹಲಿ, ಗುರಂಗಾಂವ್, ಗಂಗಾನಗರ, ಗ್ರೇಟರ್ ನೋಯ್ಡಾ, ಭಿವಾಡಿ, ಮುಜಾಫರ್ನಗರ, ಹನುಮಾನ್ಗಢ ಮತ್ತು ನೋಯ್ಡಾ. ಹಾಗಾದ್ರೆ ಬಿಡುಗಡೆಯಾದ ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋದಾದ್ರೆ, 10 ಅತ್ಯಂತ ಕಲುಷಿತ ನಗರಗಳಲ್ಲಿ 6 ಭಾರತದಲ್ಲಿವೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ನಿರಂತರವಾಗಿ ಹೆಚ್ಚಿನ ಮಟ್ಟದಲ್ಲಿ ದಾಖಲಾಗಿದೆ. WHO ನೀಡಿದ ಮಿತಿಯ ಪ್ರಕಾರ ವಾರ್ಷಿಕ PM2.5 ಮಟ್ಟ ಪ್ರತಿ ಘನ ಮೀಟರ್ಗೆ 5 ಮೈಕ್ರೋಗ್ರಾಂ ಇರಬೇಕು. ಆದರೆ ಇಲ್ಲಿ ವಾರ್ಷಿಕ ಸರಾಸರಿ PM2.5 ಮಟ್ಟ ಪ್ರತಿ ಘನ ಮೀಟರ್ಗೆ 91.6 ಮೈಕ್ರೋಗ್ರಾಂಗಳಷ್ಟಿದೆ. 2023ರ ಪ್ರತಿ ಘನ ಮೀಟರ್ಗೆ 92.7 ಮೈಕ್ರೋಗ್ರಾಂಗಳಷ್ಟಿತ್ತು. ಈ ಅಂಕಿಅಂಶ ಕಳೆದ ಹಲವು ವರ್ಷಗಳಿಂದ ಹೆಚ್ಚೇನೂ ಬದಲಾಗಿಲ್ಲ. ಒಟ್ಟಾರೆಯಾಗಿ ಭಾರತದ 35% ನಗರಗಳು ವಾರ್ಷಿಕ PM2.5 ಮಟ್ಟವನ್ನ WHO ಮಿತಿಯಾದ ಪ್ರತಿ ಘನ ಮೀಟರ್ಗೆ 5 ಮೈಕ್ರೋಗ್ರಾಂಗಳಿಗಿಂತ 10 ಪಟ್ಟು ಹೆಚ್ಚು ದಾಖಲಿಸಿವೆ. ಇನ್ನು ಭಾರತವು ಈಗಾಗಲೇ ಇದಕ್ಕಾಗಿ ಒಂದು ಯೋಜನೆಯನ್ನ ಹೊಂದಿದೆ. ಆದರೆ ನಾವು ಹೆಚ್ಚುವರಿ ಸಿಲಿಂಡರ್ಗಳಿಗೆ ಸಬ್ಸಿಡಿ ನೀಡಲೇಬೇಕು. ಬಡ ಕುಟುಂಬಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಸಬ್ಸಿಡಿ ಸಿಗಬೇಕು. ಇದು ಅವರ ಆರೋಗ್ಯವನ್ನ ಸುಧಾರಿಸುವುದು ಮಾತ್ರವಲ್ಲದೆ ಹೊರಾಂಗಣ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುತ್ತದೆ ಎಂದಿದ್ದಾರೆ. ಅಲ್ಲದೆ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ವಿಸ್ತರಿಸುವುದು ಮತ್ತು ಕೆಲವು ಕಾರುಗಳಿಗೆ ದಂಡ ವಿಧಿಸುವುದು ಸಹಾಯ ಮಾಡಬಹುದು ಎಂದು WHO ಹೇಳಿದೆ. ಇದಕ್ಕಾಗಿ ಪ್ರೋತ್ಸಾಹ ಮತ್ತು ದಂಡಗಳ ಮಿಶ್ರ ವಿಧಾನ ಅಗತ್ಯ ಎಂದು ಸೌಮ್ಯ ಸ್ವಾಮಿನಾಥನ್ ಹೇಳಿದ್ದಾರೆ. ಒಟ್ನಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಕಲುಷಿತ ಗಾಳಿಯಲ್ಲಿ ಜಸ್ಟ್ ಮಿಸ್ ಆಗಿದೆ. ಏಕೆಂದ್ರೆ ಸಿಲಿಕಾನ್ ಸಿಟಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಕಲುಷಿತ ಗಾಳಿ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಟ್ರಾಫಿಕ್ ಸಮಸ್ಯೆ ಕೂಡ ಮುನ್ನೆಲೆಗೆ ಬಂದಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಸಮಸ್ಯೆಯನ್ನ ನಿವಾರಣೆ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ವಿಶ್ವದ ಟಾಪ್ 30 ನಗರಗಳ ಪೈಕಿ ಬೆಂಗಳೂರು ಬಂದ್ರೆ ತಪ್ಪಾಗಲಾರದು.